ಲಡ್ಡು ಖುಷಿ ಆಯ್ತಾ ನಿನಗೆ? ಏನ್ ಮಾಡಿದ್ರಿ ಇವತ್ತು ಹಬ್ಬದ ಸ್ಪೆಷಲ್? ಹೋಳಿಗೆ. ಟಾಪ್ ಸ್ಪೀಡ್ ಏನ್ ರನ್ ಆಗ್ತಾ ಇದೆ? ಟಾಪ್ ಸ್ಪೀಡ್ ಹೋಗುತ್ತೆ ಒಂದು 130 ಮೇಲೆ. ಶಿವಮೊಗ್ಗ ಹೋಗುತ್ತಾ? 5 ದಿನ. 5 ದಿನ ಆಗುತ್ತಾ? ನಮಗೆ ಹೊಸದಾಗಿ ಫಾಲೋನೇ ಮಾಡ್ಬಿಟ್ರು. ಸಮೋಸ ತಿಂದಿರೋದು ಕೈನೇ ಒರೆಸ್ಕೊಂಡಿಲ್ಲ, ಫೋನ್ ಪೇ ಮಾಡಕ್ಕಂತ ಅಂದ್ಬಿಟ್ಟು ಲಾಕ್ ಒತ್ತಿ 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 ಇಡ್ತಾನೆ. ಗೈಸ್ ಫೈನಲಿ ಗಾಡಿ ವಾಶ್ ಆಯ್ತು. ಇವಾಗ ಹೊರಗಡೆ ತಗೊಂಡ್ ಬರ್ತಾ ಇದ್ದಾರೆ. ವಾಟ್ಸ್ಆಪ್ ಫಾಮ್, ಎಲ್ಲರಿಗೂ ನಮಸ್ತೆ ನಮಸ್ಕಾರ. ನಾನು ನಿಮ್ಮ SMG ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾವು ಹೊರಟಿರೋದು ಕಡೂರ್ಗೆ. ಆ್ಯಂಡ್ ಎಸ್, ನನ್ನ ಗಾಡಿ ಸ್ವಲ್ಪ ಏನೋ ತೊಂದರೆ ಆಗಿಬಿಟ್ಟಿದೆ. ಇಂಜಿನಲ್ಲೆಲ್ಲ ಸ್ಮೋಕು ಅಥವಾ ಸೈಲೆನ್ಸರಲ್ಲೆಲ್ಲ ಸ್ಮೋಕ್ ಬರ್ತಾ ಇದೆ. ಮೇ ಬಿ ಇಂಜಿನ್ ಸೀಸಿಗೆ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಯಾಕಂತಂದರೆ ಆಯಿಲ್ ಸೀಲಿಂಗ್ ಎಲ್ಲ ಹೋಗ್ಬಿಟ್ಟಿತ್ತು. ಆ್ಯಂಡ್ ಅದರ ಜೊತೆಗೆ ನಮ್ಮ ಉಮೇಶ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಸೊ ಅವನಿಗೂ ಕಳಿಸ್ಬಿಟ್ಟು ಗಾಡಿ ಏನಾಗಿದೆ ಅಂತೇಳಿ ಒಂಚೂರು ತೋರಿಸ್ಕೊಂಡು ಬರಬೇಕು. ಸೊ ಬನ್ನಿ, ಇವಾಗ ನಾನು ಬರ್ತಾ ಇದ್ದೀನಿ ಆಲ್ರೆಡಿ ಊರಿಂದನೇ. ಬಟ್ ಆದರೂ ಏನೋ ಒಂದು ಸ್ವಲ್ಪ ಸೌಂಡ್ ಚೇಂಜ್ ಆದಂಗೆ ಆಯಿತು. ಅದಕ್ಕೆ ಒಂದ್ಸಲ ಗಾಡಿ ನಿಲ್ಲಿಸ್ಬಿಟ್ಟು ನೋಡಿದೆ ಏನಾಗಿದೆ ಅಂತ. ಸದ್ಯಕ್ಕೆ ಏನೂ ಆಗಿಲ್ಲ. ಬನ್ನಿ ನೋಡೋಣ. ಹೋಗ್ಬಿಟ್ಟು ಫಸ್ಟ್ ಇವಾಗ ಕಡೂರಿಗೆ ಹೋಗಿ ನನ್ನ ಫ್ರೆಂಡ್ ಸಲ್ಮಾನ್ ಅಂತ ಇದ್ದಾನಲ್ಲ, ಮೋಸ್ಟ್ಲಿ ಅವನಿಗೆ ಎಲ್ಲರೂ ನೋಡಿರ್ತೀರಾ. ಸೊ ಅವನ ಹತ್ರ ಹೋಗ್ಬಿಟ್ಟು ತೋರಿಸೋಣ ಆ್ಯಂಡ್ ಇವನಿಗೂ ಹಂಗೆ ಕಳಿಸ್ಕೊಡೋಣ. ಗೈಸ್, ಕಡೂರಿಗೆ ಹೋಗ್ತಾ ಇದೆ. ಮಧ್ಯದಲ್ಲಿ ನಮ್ಮ ವರ್ಜಿಣಿ ಬೆಂಗಳೂರಿಂದ ಬಂದ್ಬಿಟ್ಟಿದ್ದಾಳೆ. ನಮ್ಮ ಲಡ್ಡು ನೋಡಿರ್ತೀರಲ್ಲ, ತಾಯಿ ಇವಳು. ಫಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ ಇವಳನ್ನ. ಹಂಗೆ ಸಿಕ್ಲು. ಎಲ್ಲಿ ಹೋಗ್ತಾ ಇದೆಯಾ? ಮನೆ. ಸೈಕಲ್ ತಗೊಂಡೋದ್ರು ನಿಮ್ಮ ಭಾವ. ಸಾರಿ, ಹಸ್ಬೆಂಡ್. ಆಯ್ತು, ಹೋಗಿ ನಾನು ಆಮೇಲೆ ಸಿಗ್ತೀನಿ, ಮನೆಗೆ ಬರ್ತೀನಿ. ಆಯ್ತು, ಬಾಯ್. ಕಡೂರಿಗೆ ಬಂದಾಯ್ತು ಫೈನಲಿ. ಆ್ಯಂಡ್ ಇವಾಗ ನಾವು ಟೀ ಕುಡಿಯೋಕೆ ಹೋಗ್ತಾ ಇದೀವಿ. ಇವನಿಗೆ ಬೇರೆ ಬಸ್ ಅರ್ಧ ಗಂಟೆ ಇದೆಯಂತೆ. ಅದು ಯಾವುದೋ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದು ಯಾವ ಬಸ್ ಅಂತಲೂ ಗೊತ್ತಿಲ್ಲ ಕರೆಕ್ಟಾಗಿ. ಡೆಸ್ ಇವಾಗ ಟೀ ಕುಡಿಯೋಕೆ ಬಂದಿದ್ದೀವಿ ಕಾಕಾಚಾಯಿಗೆ. ಮಸ್ತಾಗಿರುತ್ತೆ ಇಲ್ಲಿ ಟೀ. ಹಲೋ ಬ್ರದರ್, ಹೌ ಆರ್ ಯು? ಹೇಗಿದ್ದೀರಾ? ಆರಾಮ? ಬನ್ನಿ ಗೈಸ್, ಟೀ ಕುಡಿ. ಎರಡು ಟೀ ಕುಡಿತೀನಾ? ಓಯ್, ಎರಡು ಟೀ ಕುಡಿ ಗೈಸ್. ಟೀ ಜೊತೆ ಸಮೋಸ ಟ್ರೈ ಮಾಡ್ತಾ ಇದ್ದೀವಿ ಗೈಸ್. SBI ATMಗೆ ಅಮೌಂಟ್ ಡ್ರಾ ಮಾಡಬೇಕು ಅಂತ ಕರ್ಕೊಂಬಂದಾನೆ. ಅಲ್ಲಿ ಇದರಲ್ಲಿ ಟೀ ಶಾಪಲ್ಲಿ ಸಮೋಸ ತಿಂದಿರೋದು ಕೈನೇ ಒರೆಸ್ಕೊಂಡಿಲ್ಲ, ಫೋನ್ ಪೇ ಮಾಡಕ್ಕಂತ ಅಂದ್ಬಿಟ್ಟು ಲಾಕ್ ಒತ್ತಿ 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 ಇಡ್ತಾನೆ. ಇಂತಹ ಪ್ರಜೆನ ಎಲ್ಲಾದರೂ ನೋಡಿದ್ದೀರಾ? ಏನಕ್ಕೆ ಅವನೇನು ಡಿಸ್ಪ್ಲೇ ಹೊಡೆದಾಯ್ತಾ ಅಂತ ಯೋಚನೆ ಮಾಡ್ತಾನೆ. ಆ್ಯಕ್ಚುಲಿ ಡಿಸ್ಪ್ಲೇ ಹೊಡೆದಾಗಿರಲಿಲ್ಲ, ಸಮೋಸ ತಿಂದಿರೋದು ಅವನ ಕೈ ಏನೋ ಒರೆಸ್ಕೊಂಡಿರಲಿಲ್ಲ ಕ್ಲೀನಾಗಿ. ಆ್ಯಂಡ್ ಆದಮೇಲೆ ಆಯ್ತು ಗೈಸ್. ನೋಡಿ, ಕಾರ್ಡ್ ಇಲ್ದೇ ವಿತೌಟ್ ಕಾರ್ಡ್ ಅಮೌಂಟ್ನ ಡ್ರಾ ಮಾಡ್ತಾ ಇದ್ದಾನೆ. ಅಪ್ಲಿಕೇಶನ್ ಮುಖಾಂತರ ಅಲ್ವೇನಾ? UPI. SBIಲಿ ಇದೊಂದು ಕ್ರೇಜಿ ವಿಚಾರ ಅಂತ ಹೇಳ್ಬೋದು, ಚೆನ್ನಾಗಿರುತ್ತೆ ಗೈಸ್. ನನ್ನ ಗಾಡಿ ಕೆಲಸ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವನಿಗೆ ಆಲ್ರೆಡಿ ಬಸ್ ಸ್ಟ್ಯಾಂಡಿಗೆ ಬಿಡಕ್ಕೆ ಬಂದಿದ್ದೀನಿ. ಶಿವಮೊಗ್ಗ ಬಸ್ಸಿಗೆ ಹೋಗಿ ಶಿವಮೊಗ್ಗದಿಂದ ಇವನು ಬೇರೆ ಬಸ್ ಹತ್ಕೊಂಡು ಮಂತ್ರಾಲಯ ತನಕ ಹೋಗಬೇಕು. ಸೊ ಬಸ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ನೋಡೋದು ಯಾವುದೋ ಬಸ್ ಇದೆ, ನೋಡಿ ಯಾವುದೋ ಬಸ್ ಇದೆ. ಶಿವಮೊಗ್ಗನ ಯಾವುದು ಅಂತ ನೋಡಬೇಕು. ಒಂದ್ಸಲ ಕೇಳೋದು ಬನ್ನಿ ಕಂಡಕ್ಟ್ರಿಗೆ. ಶಿವಮೊಗ್ಗ ಹೋಗುತ್ತಾ? ಶಿವಮೊಗ್ಗ ಹಾಂ ಹೋಗುತ್ತಾ? ಎಷ್ಟೊತ್ತಾಗತ್ತೆ ಹೊರಡಕ್ಕೆ? 5 ನಿಮಿಷ. ಶಿವಮೊಗ್ಗ ಕರೆಕ್ಟ್ 5 ನಿಮಿಷ ಆಗುತ್ತೆ. ಹೋಗ, 5 ನಿಮಿಷ ಆಗತ್ತಂತೆ. ಹಾಂ, ಹೊರಡ್ತೀಯಾ? ಹಾಂ, ಸೇಫಾಗಿ ಹೋಗ್ಬಾ, ಹುಷಾರು, ಒಳ್ಳೇದಾಗಲಿ. ಬರೋದು ಯಾವಾಗ? 5 ದಿನ ಆಗುತ್ತಾ? 5 ದಿನ ಅಲ್ಲೇ ಇರ್ತೀಯಾ? ಏನೋ ಒಳ್ಳೇದಾಗಲಿ, ಬಾಯ್. ಬರಲಾ? ಹುಷಾರು. ಗೈಸ್ ಬನ್ನಿ, ಇವಾಗ ಗಾಡಿ ಗ್ಯಾರೇಜ್ ಹತ್ರ ಬಿಟ್ಬಿಟ್ಟು ಏನಾಗಿದೆ ಅಂತ ಸ್ವಲ್ಪ ಟೆಸ್ಟ್ ಮಾಡಿಸೋಣ. ನನಗೆ ಯಾಕೋ ಭಯ, ಯಾಕಂದರೆ ತುಂಬ ಸೆಂಟಿಮೆಂಟ್ ಇರೋ ಗಾಡಿ ಅದು. ಬನ್ನಿ ಗ್ಯಾರೇಜ್ಗೆ ಹೋಗೋಣ ಗೈಸ್. ಗ್ಯಾರೇಜ್ ಹತ್ರ ಬಂದುಬಿಟ್ಟು ಫೋನ್ ಮಾಡಿದರೆ ನಮ್ಮ ಸಬೀರ್ ಅವರು ಇರಲಿಲ್ಲ. ಆ್ಯಂಡ್ ಮೋರೋವರು ನಮ್ಮ ಸಲ್ಮಾನ್ ಕೂಡ ಇರಲಿಲ್ಲ ಇಲ್ಲಿ ಗ್ಯಾರೇಜ್ ಹತ್ರ. ಬೆಳಗ್ಗೆ ಫೋನ್ ಮಾಡಿದಾಗ ಎತ್ತಿದ್ದೀನಿ ಅಂತಂದ, ನೋಡಿದ್ರೆ ಫೋನ್ ಎತ್ತಿಲ್ಲ. ಅದಕ್ಕೆ ಮನೆ ಹತ್ರನೇ ಬಂದಿದ್ದೀನಿ. ನೋಡೋಣ. ಸಲ್ಮಾನ್ ಇಲ್ಲ ಅಂತ ಅನ್ಸುತ್ತೆ. ಸಲ್ಮಾನ್ ಇಲ್ವಾಕ್ಕ? ಇಲ್ವಾ? ಓಕೆ ಗೈಸ್, ಇಲ್ವಂತೆ ಸಲ್ಮಾನು. ಫೋನ್ ಮಾಡಬೇಕು. ನಮ್ಮದು ಒಂದು ಪ್ರಚಾರ ಏನಂತಂದರೆ, ನಾವು ಲೇಡೀಸ್ಗೆ ಮೊದಲನೇ ಆದ್ಯತೆ ಕೊಡ್ತೀವಿ. ಸೊ ನಮಗೆ ಬೇಕಾಗಿರೋನು ಇಲ್ಲ ಅಂತಂದಮೇಲೆ ನಾವಲ್ಲಿ ಜಾಸ್ತಿ ಹೊತ್ತು ನಿಲ್ಲಬಾರ್ದು ಅನ್ನೋದು ನಾವು ನಮಗೆ ಹಾಕ್ಕೊಂಡಿರೋ ಕಾನೂನು. ಸೊ
ಎಲ್ಲಿದ್ದಾನಂತ ಹುಡ್ಕೋದಪ್ಪ. ನೋಡೋಣ, ಒಂದ್ಸಲ ಫೋನ್ ಮಾಡ್ತೀನಿ ರೀ. ಗ್ಯಾರೇಜಿಗೆ ಬಂದಿದ್ದೀವಿ. ನನ್ನ ಫೋನ್ ಎಷ್ಟು ಮಾಡಿದ್ರು ಕನೆಕ್ಟ್ ಆಗ್ತಾ ಇಲ್ಲ. ಒಂದೊಂದ್ಸಲ ರಿಂಗೇ ಆಗ್ತಾ ಇಲ್ಲ. ಒಂದೊಂದ್ಸಲ ರಿಂಗ್ ಆದರೂ ಪಿಕ್ ಮಾಡ್ತಾ ಇಲ್ಲ. ಅದಕ್ಕೆ ನಮ್ಮ ಬ್ರದರ್ ಫೋನಿಂದ ಫೋನ್ ಮಾಡಿಸ್ತಾ ಇದ್ದೀನಿ. ನೋಡೋಣ ಎತ್ತುತ್ತಾನ ಇಲ್ವಾ ಅಂತ. ರಿಂಗ್ ಆಗ್ತಾ ಇದೆ. ಗೈಸ್, ಸಲ್ಮಾನ್ ಮತ್ತು ಸಬೀರ್ ಇಬ್ಬರೂ ಫೋನ್ ಪಿಕ್ ಮಾಡ್ತಾ ಇಲ್ಲ ನಂದು. ಸೊ ಇವತ್ತು ಸಂಡೇ ಅಲ್ವಾ, ಅವರೆಲ್ಲಾದರೂ ಮೇ ಬಿ ಹೊರಗಡೆ ಹೋಗಿರ್ತಾರೆ ಅಂತ ಅನ್ಸುತ್ತೆ. ಅಂಡ್ ಮನೆಗೆ ಕೂಡ ಹೋಗಿದೆ, ಮನೇಲೂ ಇಲ್ಲ ಅಂತಂದ್ರು. ಸೊ ಗ್ಯಾರೇಜಿಗೆ ಬಂದಿದ್ದೀನಿ. ಮಿಕ್ಕಿದ್ದ ನಮ್ಮ ಫ್ರೆಂಡ್ಸ್ ಹತ್ರನೇ ಮಾಡಿಸ್ತಾ ಇದ್ದೀನಿ ಗಾಡಿ ರಿಪೇರಿನ. ನಡೆಸಿ ಇವಾಗ ನನ್ನ ಫ್ರೆಂಡ್ ಗಾಡಿ ಇದೆ RX ನೋಡ್ತಾ ಇದ್ದೀರಾ. ಬಟ್ ಇವಾಗ ಓನರ್ ಚೇಂಜ್ ಆಗಿದ್ದಾರೆ. ಸೊ ಇವರೇ ಓನರ್. ಬ್ರದರ್ ಹಾಯ್, ಆರಾಮಾ? ಆರಾಮಲ್ಲ ಆರಾಮ್. ಬ್ರದರ್? ಹೆಂಗಿದೆ ಗಾಡಿ? ಏನಿದೆ ಎಕ್ಸ್ಪೀರಿಯನ್ಸ್? ಹೆಂಗ್ ತಗೋತಾ ಇದ್ದೀರಾ ಗಾಡಿಯಿಂದ? ಹೆಂಗಿದೆ ಫೀಲ್ ನಿಮಗೆ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿದೆ. ಓಕೆ. ಟಾಪ್ ಸ್ಪೀಡ್ ಏನು ರನ್ ಆಗ್ತಾ ಇದೆ? ಟಾಪ್ ಸ್ಪೀಡ್ ಹೋಗುತ್ತೆ ಒಂದು 130 ಮೇಲೆ. 130 ಮೇಲೆ. ಮೈಲೇಜು? ಮೈಲೇಜ್ ಕೊಡಕ್ಕೆ ಒಂದು 20-25. 20 ಅಲ್ವಾ? ಗೈಸ್, ಗಾಡಿ RX ನಾನು ಒಂದ್ಸಲ ಈ ಗಾಡಿ ಓಡಿಸ್ಬೇಕು ಅಂತ ಇದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಸೇಲ್ ಮಾಡ್ಬಿಟ್ಟ. ಅದೇ ಇನ್ನೊಂದು ಗಾಡಿ ಇದೆ ನನ್ನ ಫ್ರೆಂಡು, ಆ ಗಾಡಿ ಓಡಿಸಿದ್ದೀನಿ. ಬಟ್ ಅದು ಇದು ಸೇಮ್ ಇಂಜಿನ್, ಸೇಮ್ ಇಂಜಿನ್ ಪವರ್ ಮಾಡಿರೋದು. ಬಟ್ ಒನ್ ಆಫ್ ದ ಕ್ರೇಜಿಯೆಸ್ಟ್ ವೆಹಿಕಲ್ ಅಂತ ಅನ್ಬೋದು ನಮ್ಮ ಕರ್ನಾಟಕದಲ್ಲಿ. ಏನಾಯ್ತು ಗೊತ್ತಾ, ಮೊನ್ನೆ ಇಂಜಿನಲ್ಲಿ ಆಯಿಲ್ ಎಲ್ಲ ಲೀಕ್ ಆಗ್ತೈತಲ್ಲ ಇಲ್ಲಿಂದ. ಸೊ ಇದಕ್ಕೆ ಏನು ಮಾಡಿದೆ ಅಂತಂದರೆ, ಅದೇ ಆಯಿಲ್ ಹಾಕೊಂಡು ಓಡಿಸ್ತಾ ಇದೆ. ಮೊನ್ನೆ ಇಲ್ಲೇ ಬಂದು ಲೂಸ್ ಆಯಿಲ್ ಹಾಕ್ಸ್ಕೊಂಡು ಹೋಗಿದ್ದೆ. ಮತ್ತೆ ಏನಾಗ್ಬಿಟ್ಟೈತೆ ಅಂದರೆ ಸೌಂಡ್ ಸ್ವಲ್ಪ ಚೇಂಜ್ ಆಯಿತು ಅಂತ ಅಂದ್ಬಿಟ್ಟು ನಮ್ಮಪ್ಪ ಬೈಕ್ ನಿಲ್ಲಿಸಿದ್ರು. ಆಮೇಲೆ ಆಯಿಲ್ ಬೆಳಗ್ಗೆ ಚೆಕ್ ಮಾಡಿ ನೋಡಿದ್ರೆ ಆಯಿಲೇ ಇಲ್ಲ. ಇಲ್ಲಿಗೆ ಬಂದು ಸರ್ವಿಸ್ ಮಾಡಿಸೋಣ ಅಂತ ನೋಡಿದ್ರೆ, ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಆಯಿಲ್ ತೊಗೊಂಡ್ಬಿಟ್ಟು ಹಾಕ್ಕೊಂಡು ಗಾಡಿ ಬಂದಿದ್ದು. ಆಮೇಲೆ ಸೌಂಡು ಚೇಂಜ್ ಆಗಿಬಿಟ್ಟಿದೆ, ಸ್ವಲ್ಪ ಫೀಲು ಚೇಂಜ್ ಆಗೈತೆ, ಸ್ವಲ್ಪ ಪಿಕಪ್ ಡೌನ್ ಆದಂಗೆ ಐತೆ. ಆಯಿಲ್ ಡೌನ್ ಮಾಡಿಲ್ಲ, ಆಯಿಲ್ ಮೇಲೆ ಹಾಕಿದ್ರ? ಹಾಂ, ಯಾಕಂದ್ರೆ ಡ್ರೈನೆಟ್ ಬಿಚ್ಚಬೇಕಿತ್ತಲ್ಲ, ಸ್ಪಾನರ್ ಸಿಗ್ಲಿಲ್ಲ ನಮಗೆ. ಅದು ಓವರ್ ಆಗಿಬಿಟ್ಟಿರೋದು. ಏನು ಓವರ್ ಆಗಿರುತ್ತೆ? ಹೊರಗಡೆ ಬಂದಿರೋದು ಆಯಿಲ್ ಜಾಸ್ತಿ ಹೊರಗಡೆ ಬಂದಿರುತ್ತಾ? ಆಯಿಲ್ ಇರಲಿಲ್ಲ. ನಾನು ಬೆಳಗ್ಗೆ ಗೇಜ್ ಚೆಕ್ ಮಾಡಿದಾಗ. ಚೆಕ್ ಮಾಡಿ ನೋಡಿ ಅದೇನಾಗಿದೆ ಅಂತ. ಗೈಸ್, RX ಗಾಡಿ ರಿವೀಲ್ ಮಾಡಿದ್ನಲ್ಲ ನೋಡಿ, ನಮಗೆ ಹೊಸದಾಗಿ ಫಾಲೋನೇ ಮಾಡಿಬಿಟ್ರು. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್ ಬ್ರದರ್. ಗೈಸ್, ಗಾಡಿ ಗೇಜ್ ಚೆಕ್ ಮಾಡಿದ್ರು. ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ನೋಡ್ತಾ ಇದ್ದಾರೆ ಏನಾಗಿದೆ ಅಂತ. ನೋಡಿ ಗಾಡಿ ಸೌಂಡ್ ಏನಾಗ್ಬಿಟ್ಟಿದೆ ಅಂತ ಕಂಡೀಷನ್. ಇಂಜಿನ್ ಬೋರಿಗೆ ಬಂದಿಲ್ಲ ತಾನೆ? ಸದ್ಯ ಇಂಜಿನ್ ಬೋರಿಗೆ ಬಂದಿಲ್ವಂತೆ. ಏನು ಬ್ಲಾಕ್, ಏನು ವಾಲ್ ಹೋಗಿದ್ಯಾ? ಏನು ಮಾಡ್ಬೇಕನ್ನ? ವಾಲ್ ಅಡ್ಜಸ್ಟ್ ಮಾಡ್ಬೇಕಾ? ನಾನು ಲಿಟ್ರಲಿ ಇಂಜಿನ್ ಸೀಸಿ ಆಗೋಗ್ಬಿಟ್ಟಿದೆ ಅಂತ ಅನ್ಕೊಂಡ್ಬಿಟ್ಟಿದೆ. ಬೆಳಗ್ಗೆ ಹಂಗೆ ಆಗಿದ್ದು ಬ್ರೋ. ಹೊಡ್ಕೊಂಡು ಹೋಗ್ತಾ ಇದ್ರೆ ಆಯಿಲ್ ಇಲ್ಲ ಅಂತ ಗೊತ್ತಲ್ಲ, ಅಲ್ಲಿ ಗಾಡಿ ನಿಲ್ಸಿದ್ರೆ ಇಂಜಿನ್ ಇಂದನೇ ಹೊಗೆ ಬರ್ತಾ ಇತ್ತು. ವಾ ಗೈಸ್, ವಾಲ್ ಅಡ್ಜಸ್ಟ್ ಮಾಡಿಬಿಡಿ ಬ್ರೋ, ಮಾಡಿಬಿಡಿ, ಮಾಡಿಸೋಣ ಬನ್ನಿ. Walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for me. ಗೈಸ್, ಫಾಲ್ಟ್ ಎಲ್ಲಿದೆ ಅಂತಂದರೆ ನೋಡಿ, ಕಾಣಿಸ್ತಾ ಇದೆ ನಿಮಗೆ. ಈ ಬೋಲ್ಟ್ ಅಂದರೆ ಬ್ರೇಕ್ ಬಿಟ್ಕೊಂಡ್ಬಿಟ್ಟಿದೆ, ಬಿಟ್ಕೊಂಡ್ಬಿಟ್ಟಿದೆ. ನಾನು ಎಲ್ಲಿಂದ ಆಯಿಲ್ ಲೀಕ್ ಆಗ್ತಾ ಇದೆ, ಎಲ್ಲಿಂದ ಆಯಿಲ್ ಲೀಕ್ ಆಗಿ ಲಿಟ್ರಲಿ 3-4 ಸಲ ಇಂಜಿನ್ ಚೇಂಜ್ ಮಾಡಿ ಸಾಕಾಗೋಗ್ಬಿಡ್ತು ನೋಡಿ. ಇವಾಗ ಫಾಲ್ಟ್ ಕಂಡಿಡಿದ್ರು ಬ್ರದರ್. We will fly above the sky. We are heroes tonight. Yeah, we are heroes tonight. We will fly above the sky. We are heroes tonight. ಗೈಸ್, ಫೈನಲಿ ನಮ್ಮ ಗಾಡಿ ರೆಡಿ ಆಯಿತು. ಇವಾಗ ನಮ್ಮ ಬ್ರದರ್ ಅವರು ಗಾಡಿ ಹೆಂಗಿದೆ ಅಂತ ಅಂದ್ಬಿಟ್ಟು ಓಡಿಸಿ ಅವರ ಹಾನೆಸ್ಟ್ ಒಪಿನಿಯನ್ ಹೇಳ್ತಾರೆ ಗಾಡಿ ಹೆಂಗಿದೆ ಅಂತ. ಅದಾದಮೇಲೆ ಗಾಡಿ ವಾಶ್ ಮಾಡ್ಸೋಕೆ ಹೋಗಬೇಕು. ಬನ್ನಿ, ಹೋಗಿ ಬರ್ತಾರೆ. ಹೆಂಗಿದೆ ಎಕ್ಸ್ಪೀರಿಯೆನ್ಸು ಹೋಗಿ ಬಂದಾದ್ಮೇಲೆ ಕೇಳೋಣ. ಬಂತು ಗಾಡಿ ಫೈನಲಿ. ಬ್ರದರ್, ಒಪಿನಿಯನ್ ಹೆಂಗಿದೆ? ಓಡಿಸಿದ್ರಾ? ಚೆನ್ನಾಗಿದೆಯಾ? ಸೌಂಡ್ ಬರ್ತಾ ಇಲ್ಲ ಅಲ್ಲ? ಓಡಿಸ್ಬೋದಲ್ಲ, ಏನು ತೊಂದರೆ ಇಲ್ಲ ಅಲ್ಲ? ಓಕೆ ಗೈಸ್, ಫೈನಲಿ ಗಾಡಿ ರೆಡಿ ಆಯ್ತು. ಇವಾಗ ಇನ್ನೇನು ಚೆನ್ನಾಗಿ ಮಾಡಿದ್ದಾರೆ. ನೋಡೋಣ, ನಾವೊಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋಣ. ಊರಿಗೆ ಹೋಗಿ 2-3 ಕಿಲೋಮೀಟ್ರಲ್ಲಿ ಗೊತ್ತಾಗಲ್ಲ ಇವೆಲ್ಲ. ಸೊ ಬ್ರದರ್ ಬರಲ್ಲ? ಥ್ಯಾಂಕ್ ಯು ಸೊ ಮಚ್. ಭಾಳ ಉಪಕಾರ ಆಯಿತು ನಿಮ್ಮಿಂದ. ಬರೋದಾ? ಬಾಯ್. ಗೈಸ್, ಮೊಬೈಲ್ ಶಾಪಿಗೆ ಬಂದಿದ್ದೀನಿ, ಅಂದರೆ ಆಕ್ಸೆಸರಿ ಶಾಪಿಗೆ ಬಂದಿದ್ದೀನಿ. ಚಾರ್ಜರ್ ಇರಲಿಲ್ಲ ನಂದು. ಐ ಲಾಸ್ಟ್ ಮೈ ಚಾರ್ಜರ್, ಆಯಿತಾ? ಸೊ ಹೊಸ ಚಾರ್ಜರ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಹೇಳಿದ್ದೀನಿ, ತೆಗಿತಿದ್ದಾರೆ.
ಗೈಸ್ ಫೈನಲಿ ಚಾರ್ಜರ್ ತೊಗೊಂಡಿದ್ದಾಯಿತು. ಸೊ ಬನ್ನಿ ಇವಾಗ ಬೈಕ್ ವಾಶ್ ಮಾಡಿಸ್ಬೇಕು. ವಾಷಿಂಗ್ ಸೆಂಟರ್ಗೆ ಹೋಗೋಣ. ಗೈಸ್ ಫೈನಲಿ ಗಾಡಿ ವಾಶ್ ಆಯಿತು. ಇವಾಗ ಹೊರಗಡೆ ತಗೊಂಡು ಬರ್ತಾ ಇದ್ದಾರೆ. ಗೈಸ್ ಫೈನಲಿ ಇವಾಗ ನಾನು ಗಾಡಿ ರೆಡಿ ಮಾಡಿಸ್ಕೊಂಡು ಊರಿಗೆ ಬಂದಾಯಿತು. ಲಿಟ್ರಲಿ ಮಳೆ ಬರೋ ಸಾಧ್ಯತೆ ಇತ್ತು ಆಯಿತಾ. ತುಂಬ ಮೋಡ ಆಗಿತ್ತು. ನಾನು ಎಲ್ಲಿ ನೆಂದೋಗ್ಬಿಡ್ತೀನೋ ಅನ್ನೋ ಒಂದು ಭಯದಲ್ಲಿ ಸರಿಯಾಗಿ ಹೊಡ್ಕೊಂಬಂದ್ಬಿಟ್ಟೆ ಗಾಡಿನ. ಎಲ್ಲೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನಡೆಸ್ ಇವಾಗ ನಮ್ಮ ಊರಲ್ಲಿದ್ದೀವಿ. ನಮ್ಮ ಬಾಯ್ಸ್ ಎಲ್ಲ ಅಲ್ಲಿ ನೋಡ್ತಾ ಇದ್ದೀರಾ ವಾಲಿಬಾಲ್ ಆಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ನಾನು ಮನೆಗೆ ಹೋಗಬೇಕು. ನಮ್ಮ ಹೊಸ ಕಲಿಕೆಗಾರ ನಮ್ಮ ಏನೋ ಎಡಿಟ್ ಮಾಡ್ತಾ ಇದ್ದಾನೆ. ಅವನಿಗೆ ಒಂದು ಸ್ವಲ್ಪ ಟಚಪ್ ಕೊಟ್ಬಿಟ್ಟು ಇವಾಗ ಮನೆಗೆ ಹೋಗಬೇಕು. ಬನ್ನಿ ಮನೆಗೆ ಹೋಗೋಣ. ಮುಂದೇನಾಗುತ್ತೆ ನೋಡೋಣ. ಸೊ ಗೈಸ್ ಫೈನಲಿ ಮನೆಗೆ ಬಂದಾಯಿತು. ಆ್ಯಕ್ಚುಲಿ ಇವತ್ತೇನಂತಂದರೆ ಇವತ್ತು ನಮ್ಮ ಊರಲ್ಲಿ ಒಂದು ಹಬ್ಬ. ಯಾವ ಹಬ್ಬ ಅಮ್ಮ? ಯಾವ ಹಬ್ಬ ಇವತ್ತು? ಏಕಾದಶಿ ಹಬ್ಬ ಇವತ್ತಾಯ್ತಾ. ಏಕಾದಶಿ ಹಬ್ಬನ ಬಿಟ್ಬಿಟ್ಟು ನಾನು ಯಾವುದೋ ಗಾಡಿ ಬೆಳಗ್ಗೆ ನಾನು ನಿಜವಾಗ್ಲೂ ಗಾಡಿ ಇಂಜಿನ್ ಸೀಸಾಗಿ ಹೋಗ್ಬಿಡ್ತು ಅಂತ ಅಂದ್ಕೊಂಡ್ಬಿಟ್ಟೆ. ಅದಕ್ಕೋಸ್ಕರ ಆ ಗಾಡಿ ಸೆಂಟಿಮೆಂಟ್ ಇರೋದ್ರಿಂದ ನಾನು ವಿಧಿ ಇಲ್ಲದೇನೆ ನಾನು ಬೇರೆ ಆಪ್ಷನ್ ಇರಲಿಲ್ಲ, ನಾನು ಮಾಡಲೇಬೇಕಾಗಿ ಬಂತು. ಆ್ಯಂಡ್ ನಂತರ ಗಾಡಿ ಮೇಲಿರೋ ಸೆಂಟಿಮೆಂಟ್ ಇರುತ್ತಲ್ಲ ಅವ್ರಿಗೆ ಮಾತ್ರ ಅರ್ಥ ಆಗಕ್ಕೆ ಸಾಧ್ಯ. ಗಾಡಿಗೆ ಎಷ್ಟು ಪ್ರೀತಿಸ್ತಾರೆ, ಗಾಡಿಲಿರೋ ಆ ಮೂಮೆಂಟ್ ಹೇಗೆ ಪಾಸ್ ಮಾಡುತ್ತೆ ಒಂದೊಂದು ಸೆಕೆಂಡ್ಗೂ ಅಂತ. ಸೊ ಹಬ್ಬ ಇವತ್ತಿದ್ರೂ ನಮ್ಮ ಊರಲ್ಲಿ ನನಗೆ ಇವತ್ತು ಆಚರಿಸೋಕ್ಕೆ ಆಗಲಿಲ್ಲ. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ ನಮ್ಮ ಮನೆಗೆ ಇವತ್ತೊಂದು ಹೊಸ ಟಾಯ್ ಬಂದಿದೆ. ಅಂದರೆ ನಮ್ಮ ಲಡ್ಡುಗೆ ಅವರಪ್ಪ ಒಂದು ಸೈಕಲ್ ತಂದು ಕೊಟ್ಟಿದ್ದಾರೆ. ಅದು ಸೈಕಲ್ ರಿವ್ಯೂ ಮಾಡೋಣ ಇವಾಗ. ಸೈಕಲ್ ತೋರಿಸೋಣ ಲಡ್ಡು. ಸೈಕಲ್ ಎಲ್ಲಿ ನಿಂದು? ಬಾ ತೋರಿಸ್ತೀಯಾ? ನಾನು ಹೋಗ್ಬೇಕಂತೆ. ಸೈಕಲ್ ರಿವ್ಯೂ ಮಾಡ್ತಾ ಇದ್ದಾಳೆ ನೋಡಿ. ಇರಿ ಒಂದು ನಿಮಿಷ. ಈ ಸೈಕಲ್ನ ಈ ಕಡೆ ತಗೊಂಡು ನೋಡಿ, ಇದು ನಮ್ಮ ಲಡ್ಡು ಅವರಪ್ಪ ತಂದು ಕೊಟ್ಟಿರೋದು ಲಡ್ಡುಗೆ. ಲಡ್ಡು ಖುಷಿ ಆಯ್ತಾ ನಿನಗೆ? ತುಂಬ ಖುಷಿನಾ? ಸೈಕಲ್ ಓಡಿಸೋಕೆ ಬರುತ್ತಾ ನಿನಗೆ? ಓಡಿಸ್ತೀಯಾ? ನಿಜವಾಗ್ಲೂ ಹೇಳ್ಬೇಕು, ಓಡಿಸಿದ್ಯಾ? ಇದಕ್ಕಿಂತ ಹಿಂದೆ ಓಡಿಸಿದ್ಯಾ? ಚೆನ್ನಾಗಿರುತ್ತಾ ಸೈಕಲು? ಸೈಕಲ್ ಓಡಿಸೋಕೆ ಇಷ್ಟ ಆಗುತ್ತಾ? ಎಲ್ಲಿಂದ? ಹಾಂ ಹಾಂ ಅದು ಹಿಂಗೆ ಬೀಳ್ಸ್ಬಿಡತ್ತೆ, ಅವಾಗ ಹಿಂಗೆ ಮಾಡುತ್ತೆ. ಓಕೆ, ಖುಷಿ ಇದೆ ಅಲ್ವಾ? ಓಕೆ ಓಕೆ, ಇದನ್ನು ತೆಗೆದು ಇದನ್ನೆಲ್ಲ ಇಡ್ತೀನಿ. ನಾಳೆ ಸ್ಕೂಲಿಂದ ಬರ್ತೀಯಲ್ಲ ಆವಾಗ ಆಟ ಆಡೋ ಆಯ್ತಾ? ಸೊ ಗೈಸ್ ಬನ್ನಿ. ಅಮ್ಮ ಹಬ್ಬ ಹೆಂಗಿತ್ತು ಅಂತ ಕೇಳೋದೇ ಮರ್ತ್ಬಿಟ್ಟೆ. ನಾನು ಇರಲಿಲ್ಲ, ಬೈಕಿನ ಪರಿಸ್ಥಿತಿ ನಿಮಗೆ ಗೊತ್ತಲ್ಲ. ಆಯಿಲ್ ಇರಲಿಲ್ಲ ಅಂತ ಹೋಗಿ ಸರ್ವಿಸ್ ಎಲ್ಲ ಮಾಡಿಸ್ಕೊಂಡ್ ಬರೋಷ್ಟರಲ್ಲಿ ಇಷ್ಟೊತ್ತು ಆಯ್ತಪ್ಪ. ಏನು ಮಾಡೋದು? ಎಲ್ಲ ಚೆನ್ನಾಗೈತೆ ಹಬ್ಬ ಎಲ್ಲ? ಏನು ಮಾಡಿದ್ರಿ ಇವತ್ತು ಹಬ್ಬದ ಸ್ಪೆಷಲ್? ಹೋಳಿಗೆ. ಕ್ಯಾಮ್ರಾ ಅಲ್ಲಿಲ್ಲ, ಇಲ್ಲಿರೋದು ಲೆನ್ಸ್ ಇದೆಯಲ್ಲ, ಇಲ್ಲಿಗೆ ನೋಡಬೇಕು. ಹಾಂ, ಹೋಳಿಗೆ ಮಾಡಿ. ಓಕೆ, ಇವಾಗ ಬಾರಿಸೋಣ ಹಂಗಾದ್ರೆ. ಓಕೆ. ಆ್ಯಂಡ್ ಮೋರ್ ಓವರ್ ನಾವು ವಿಡಿಯೋದಲ್ಲಿ ನಮಗೆ ರಸ್ತೆ ಸಿಕ್ಕಿಲ್ಲಲ್ಲ, ವರ್ಷಿಣಿ ಅಂತ ನಮ್ಮ ಲಡ್ಡೋರಮ್ಮ ಅಂತ ಹೇಳಿದ್ನಲ್ಲ ನೋಡಿ, ಇಲ್ಲಿ ಬಂದಿದ್ದಾಳೆ. ಇವಳು ವಾರಕ್ಕಲ್ಲ ತಿಂಗಳಿಗೆ ಒಂದು 15 ಸಲ ಟ್ರಿಪ್ ಹೊಡಿತಾಳೆ ಇವಳು. ಬೆಂಗಳೂರಿಂದ ನಮ್ಮೂರಿಗೆ, ನಮ್ಮೂರಿಂದ ಬೆಂಗಳೂರಿಗೆ. ಅಲ್ಲಿ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ, ಅದಾದ್ಮೇಲೆ ಟಾಟಾ ಮಾಡ್ತಾಳೆ. ವ್ಲಾಗ್ ಎಂಡ್ ಮಾಡಿದ್ಮೇಲೆ ಟಾಟಾ ಗೈಸ್ ಅಂತಾಳೆ. ಅಲ್ಲಿ ಯಾರು ನೋಡ್ತಾ ಇರಬೇಕು, ಯಾವ ಕ್ಯಾಮ್ರಾ ಅಲ್ಲಿ ಆ್ಯಕ್ಷನ್ ಅಲ್ಲಿ ಇದೆ ಒಂದು ಗೊತ್ತಾಗಲ್ಲ ಅವಳಿಗೆ. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಓಕೆನಾ? ಆ್ಯಂಡ್ ಏನನ್ಸುತ್ತೆ ವಿಡಿಯೋ ಬಗ್ಗೆ ಇರುವಂಥ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಆ್ಯಂಡ್ ಇದೇ ರೀತಿಯ ಬೇರೆ ಬೇರೆ ಯೂಸ್ಫುಲ್ ಕಾಂಟೆಂಟ್ಸ್ಗಳಿಗಾಗಿ, ಬೇರೆ ಬೇರೆ ವಿಡಿಯೋಗಳಿಗಾಗಿ ನೀವೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.